ದೈವ ಪ್ರಶ್ನೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು CM ಸದಾನಂದ ಗೌಡರ ಮನೆ ಅಂದರೆ ದೇವರಗೊಂಡ ಸುಳ್ಯದಲ್ಲಿರುವ ದೇವರಗೊಂಡರ ಮನೆಯಲ್ಲಿ ದೇವುಗಳಿಗೆ ಕೋಲಗಳನ್ನು ಅರ್ಪಿಸಲಾಯಿತು. ಹಾಗಾಗಿ ದೈವ ಪ್ರಶ್ನೆಯಲ್ಲಿ ದೈವ ಏನು ಹೇಳ್ತು CM ಸದಾನಂದ ಗೌಡರಿಗೆ ರಾಜಮುದ್ರೆಯ ಭಯದ ಬಗ್ಗೆ ಕೇಳ್ತು. ಹಾಗಾಗಿ ಯಾವುದೇ ಭಯ ಪಡಬೇಕಾದಂಥ ಅಗತ್ಯವಿಲ್ಲ ಅನ್ನುವಂಥ ಮಾತನ್ನು ಕೂಡ ದೈವ ಭೂತ ಹೇಳ್ತು ಅನ್ನುವಂಥದ್ದು. ಅದು ಕೂಡ ವಿಷ್ಣುಮೂರ್ತಿ ದೈವ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ದೈವ ಪ್ರಶ್ನೆ. ವಿಷ್ಣುಮೂರ್ತಿ ದೈವ ಹಾಗೂ ರಕ್ತೇಶ್ವರಿ ದೈವ CM ಸದಾನಂದ ಗೌಡರ ಮನೆ ದೇವರು. ಹಾಗಾಗಿ ಸುಳ್ಯದಲ್ಲಿರುವ ಅವರ ದೇವರ ಗುಂಡ ನಿವಾಸದಲ್ಲಿ ಇವತ್ತು ವಿಷ್ಣುಮೂರ್ತಿ ದೈವಕ್ಕೆ ಕೋಲ ನಡೆಯಿತು. ಕೋಲದ ಸಂದರ್ಭದಲ್ಲಿ CM ಸಮ್ಮುಖದಲ್ಲಿ ಅವರ ಪರವಾಗಿ ರಕ್ತೇಶ್ವರಿ ದೈವಕ್ಕೆ ಕೋಳಿ ಬಲಿ ಕೂಡ ಕೊಡಲಾಯಿತು. ನಂತರ ಸದಾನಂದ ಗೌಡರ ಪತ್ನಿ ದಾಟಿ ದೈವಕ್ಕೆ ಹರಕೆಯಾಗಿ ಬಂಗಾರದ ಕಿವಿಯೋಲುಗಳನ್ನು ಅರ್ಪಿಸಿದರು. ಬಳಿಕ ವಿಷ್ಣುಮೂರ್ತಿ ದೈವದ ಕೋಲ ನಡೆಯಿತು. ಈ ಸಂದರ್ಭದಲ್ಲಿ CM ಸದಾನಂದ ಗೌಡರ ಅಹವಾಲು ಸ್ವೀಕರಿಸಿದ ದೈವ, ನಿನಗೆ ರಾಜಮುದ್ರೆಯ ಭಯವಿದೆ ಅಂತ ಪ್ರಶ್ನಿಸಿತು. ಇದಕ್ಕೆ ಮುಖ್ಯಮಂತ್ರಿ ಹೌದು ಅಂತ ಉತ್ತರಿಸಿದ್ರು. ಮುಖ್ಯಮಂತ್ರಿಗೆ ಅಭಯ ನೀಡಿದ ದೈವ, ನಿನ್ನ ರಕ್ಷಣೆಗೆ ನಾನಿದ್ದೇನೆ, ಭಯಪಡಬೇಕಾದ ಅಗತ್ಯವಿಲ್ಲ ಅಂತ ದೈವ ಹೇಳ್ತು ಅನ್ನುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ದೇವರಗುಂಡ CM ಸದಾನಂದ ಗೌಡರ ನಿವಾಸ ಇರುವಂಥದ್ದು. ಅಲ್ಲಿ ಮನೆ ದೈವದ ಭೂತಾರಾಧನೆ ನಡೆಯಿತು. ರಕ್ತೇಶ್ವರಿ ಹಾಗೂ ವಿಷ್ಣುಮೂರ್ತಿ ದೈವ ಅವರ ಮನೆ ದೇವರು. ರಕ್ತೇಶ್ವರಿ ದೈವಕ್ಕೆ ಕೋಳಿ ಬಲಿ ಕೊಡಲಾಯಿತು. ನಂತರ ಸದಾನಂದ ಗೌಡರ ಪತ್ನಿ ದಾಟಿ ದೈವಕ್ಕೆ ಹರಕೆಯಾಗಿ ಬಂಗಾರದ ಕಿವಿಯೋಲೆಗಳನ್ನು ಅರ್ಪಿಸಿದರು. ಬಳಿಕ ವಿಷ್ಣುಮೂರ್ತಿ ದೈವದ ಕೋಲ ನಡೆಯಿತು. ಈ ಸಂದರ್ಭದಲ್ಲಿ CM ಸದಾನಂದ ಗೌಡರ ಅಹವಾಲು ಸ್ವೀಕರಿಸಿದ ದೈವ, ನಿನಗೆ ರಾಜಮುದ್ರೆಯ ಭಯವಿದೆಯಾ ಅಂತ ಪ್ರಶ್ನೆ ಮಾಡಿತು. ಇದಕ್ಕೆ ಮುಖ್ಯಮಂತ್ರಿ ಹೌದು ಅಂತ ಉತ್ತರ ನೀಡಿದಾಗ ಮುಖ್ಯಮಂತ್ರಿಗೆ ದೈವ ಅಭಯ ನೀಡಿದ್ದು, ನಿನ್ನ ರಕ್ಷಣೆಗೆ ನಾನಿದ್ದೇನೆ, ಭಯಪಡಬೇಕಾದ ಅಗತ್ಯವಿಲ್ಲ ಎಂಬ ವಿಚಾರದಲ್ಲಿ. ನೀವು ನೋಡ್ತಾ ಇದ್ರಿ ಯಾವ ರೀತಿಯಲ್ಲಿ ವಿಷ್ಣುಮೂರ್ತಿ ದೈವದ ಒಂದು ಕೋಲ ನಡೆಯಿತು ಅನ್ನುವಂಥದ್ದು. ಹಾಗೆಯೇ ದೇವರಗುಂಡ ಅವರ ನಿವಾಸದಲ್ಲಿ ನಡೆದಂತಹ ಈ ಒಂದು ಉತ್ಸವ, ಕೋಲ ಉತ್ಸವ ಅಂತ ಹೇಳ್ತಾರೆ. ಭೂತಾರಾಧನೆ ಸಾಧಾರಣವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭೂತಾರಾಧನೆ ಸಾಕಷ್ಟು ಹೆಚ್ಚು ಜನಪ್ರಿಯ. ಎಲ್ಲ ಕುಟುಂಬಗಳಲ್ಲಿ ಕೂಡ ಈ ಮನೆ ದೈವ ಅಂತ ಇರುತ್ತೆ. ಅದೇ ರೀತಿ CM ಸದಾನಂದ ಗೌಡರು ಭೂತಗಳಿಗೆ ಕೋಲವನ್ನು ಅರ್ಪಿಸಿದರು. ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ಯಾವುದೇ ದೇವರಿಗೆ ಆಗಲಿ ಪ್ರಾಣಿ ಬಲಿಗಳನ್ನು ನೀಡೋದು ನಿಷಿದ್ಧ. ಆದರೆ ದೇವರಗುಂಡದ ಸದಾನಂದ ಗೌಡರ ಮನೆಯಲ್ಲಿ ಅವರ ಸಮ್ಮುಖದಲ್ಲೇ, ಮುಖ್ಯಮಂತ್ರಿ ಇರುವಾಗಲೇ ಅವರ ಸಮ್ಮುಖದಲ್ಲೇ ಪ್ರಾಣಿ ಬಲಿ ನೀಡಲಾಗಿದೆ. ಅವರ ಕುಟುಂಬದವರು CM ಪರವಾಗಿ ಕೋಳಿಯನ್ನು ಬಲಿ ನೀಡಿದ್ದಾರೆ. ಇದು ಎಷ್ಟು ಸರಿ ಅನ್ನೋ ಪ್ರಶ್ನೆಯು ಕಾಡ್ತಾ ಇದೆ. ದೇವಿ ಉತ್ಸವಗಳಲ್ಲಿ ಸಾಧಾರಣವಾಗಿ ನಾವು ದೇವಿ ಉತ್ಸವಗಳಲ್ಲಿ ಪ್ರಾಣಿ ಬಲಿ ತಡೆಗಟ್ಟಲು ನಾಡಿನ ಮೂಲೆ ಮೂಲೆಯ ಸಾಕಷ್ಟು ಗ್ರಾಮಗಳಲ್ಲಿ ಸರ್ಕಾರವೇ ಖುದ್ದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತಿದೆ. ಅಂದರೆ ದೇವಿ ಉತ್ಸವಗಳಲ್ಲಿ ಪ್ರಾಣಿ ಬಲಿ ಕೊಡಬಾರದು ಅಂತೇಳಿ. ಹೀಗಿರುವಾಗ ನಾಡಿನ ದೊರೆ ಸದಾನಂದ ಗೌಡರು CM ಸಮ್ಮುಖದಲ್ಲೇ ಈ ಪ್ರಾಣಿ ಬಲಿ, ಅದು ಕೂಡ CM ಅವರ ಪರವಾಗಿ ಪ್ರಾಣಿ ಬಲಿ ಕೊಟ್ಟಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ ಇವತ್ತು. മാതാവിന്റെയും പിതാവിന്റെയും ഉദരത്തിങ്കൽ നിന്നല്ലേ ജാതമാകുമ്പോൾ ദാതാവ് പിടിച്ചതാണോ ഇത്, അല്ല ദേവാദികളുടെ അനുഗ്രഹമാണോ എന്ന്? അല്ല നിങ്ങളുടെ മാതാവിന്റെയും മാതാവിനാൽ അല്ലേ എല്ലാ അനുഭവങ്ങളും നൽകിയിട്ട്
വേണ്ട മാതാവിനെങ്കിലും ത്യജിച്ചിട്ടില്ല ഇല്ലേ കുടുംബത്തിൽ ഇല്ലേ പൈതങ്ങളെ അപ്പോഴേ കർമ്മ അനുഷ്ഠാനത്തിലാണ് രാജകീയമായിരിക്കുന്ന സത്യം. ദിവസം നൂറക്കല കാണുന്നുണ്ടല്ലോ, ദേവന്മാരുടെ സദസ്സിനെ പറ്റി ദേവകളോടുകൂടി നിങ്ങൾക്കുള്ള അനുഭവങ്ങളും നിങ്ങളോട് കൈമറഞ്ഞ് നോക്കി പോരുന്ന കാലത്ത് ബന്ധുവായിട്ട് ഞാൻ തന്നെ ഉണ്ടായിരുന്നു അല്ലേ, മറ്റാരുമില്ല. എത്ര തന്നെ അവിടെ നിന്ന് വാനോളം പുകട്ടിയാലും ആവൽഘട്ടത്തിൽ അപ്പദൈവങ്ങൾ മാറാദേവന്മാരെയും ആ ദേവന്മാരെ ഇരുന്ന് ലാഭം ഭരിച്ചുകൊണ്ട് ഇന്ന് കേട്ടിരിക്കുന്ന മാതാവ് ചാടാറുണ്ട്. ഞാനിവിടെ ഏതാനും ಮುಖ್ಯಮಂತ್ರಿ ಸದಾನಗೌಡರು ಹರಕೆ ಹೊತ್ತಿದ್ರಂತೆ ಅವರು ಮುಖ್ಯಮಂತ್ರಿ ಆದರೆ ದೈವಕ್ಕೆ ಬೆಳ್ಳಿ ದೀಪ ಕೊಡ್ತೇನೆ ಅನ್ನುವಂಥದ್ದು. ಹಾಗೆಯೇ ಇವತ್ತು ಕೋಲ ನೀಡಿ ಆಯಿತು, ನಂತರ ಬೆಳ್ಳಿ ದೀಪವನ್ನು ಕೂಡ ನೀಡಿದರು. ಅವರ ಪತ್ನಿ ದಾಟಿ ಅವರು ಕಿವಿ ಬೆಂಡೋಲೆಗಳನ್ನು ಕೂಡ ದೈವಕ್ಕೆ ಅರ್ಪಿಸಿದರು. ಇದಾದ ನಂತರ CM ಸದಾನಗೌಡರು ಹಾಗೂ ಅವರ ಪತ್ನಿ ದಾಟಿ ಏನು ಹೇಳಿದರು ಬನ್ನಿ ಕೇಳೋಣ. ನಾನು ಲೋಕಸಭಾ ಸದಸ್ಯನಾದಾಗ ಕೂಡ ಲೋಕಸಭಾ ಅಧಿವೇಶನದ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇದ್ದರೆ ನಾನು ಇಲ್ಲಿ ಬರ್ತೇನೆ. ಇದು ನಾನು ನಂಬಿದಂಥ ಆರಾಧ್ಯ ದೈವ. ಪ್ರಾಯಶಃ ಈ ನಂಬಿಕೆ ನನಗೆ ಎಲ್ಲ ಸ್ಥಾನಮಾನ ಸಿಕ್ಕಲಿಕ್ಕೆ ಒಂದು ಕಾರಣೀಭೂತ ಆಗಿದೆ. ನಾನು ಇದನ್ನು ಯಾವತ್ತೂ ತಪ್ಪಿಸೋದಿಲ್ಲ. ದೇವರ ಆಶೀರ್ವಾದ ಸಿಕ್ಕಿಯೇ ನಾನು ಮುಖ್ಯಮಂತ್ರಿ ಆಗಿದ್ದೇನೆ. ದಿನನಿತ್ಯ ಬೆಳಿಗ್ಗೆ ಕೂಡ ನಾನು ಈ ದೇವರನ್ನು ಪ್ರಾರ್ಥನೆ ಮಾಡಿ ನನ್ನ ಕೆಲಸ ಪ್ರಾರಂಭ ಮಾಡ್ತೇನೆ. ದೇವರು ನಾನು ಕೇಳೋದನ್ನೆಲ್ಲ ಕೊಟ್ಟಿದ್ದಾನೆ. ಈಗ ನಾನು ದೇವರಲ್ಲಿ ಗೊಂದಲ ನಿವಾರಣೆ ಮಾಡಬೇಕು ಅಂತ ಕೇಳಬೇಕಾಗಿಲ್ಲ, ಅವನೇ ಆ ದೇವರೇ ಇದನ್ನೆಲ್ಲ ನಿವಾರಣೆ ಮಾಡ್ತಾನೆ. ಈಗ ಈ ವರ್ಷ ವಿಶೇಷ ಅಂದರೆ ಅವರು CM ಆಗಿ ದೈವ ಅವರನ್ನು CM ಆಗಿ ಇಲ್ಲಿಗೆ ಬರಲಿಕ್ಕೆ ಮಾಡಿಕೊಂಡಿದೆ. ಅದರ ಪ್ರಯುಕ್ತ ಜನ ತುಂಬ ಸೇರಿದ್ದಾರೆ CM ಬರೋದರಿಂದ. ಈ ವರ್ಷ ಸೇರಿದಷ್ಟೇ ಯಾವ ವರ್ಷವೂ ಜನ ಸೇರಿರಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ, ಅದೇನು ಅಂತಂದರೆ ತುಳಸಿ ಕಟ್ಟೆ ಇಲ್ಲದ ಮನೆ ಇಲ್ಲ, ಹಾಗೆಯೇ ಭೂತಾರಾಧನೆ ಇಲ್ಲದ ಮನೆ ಇಲ್ಲ ಅನ್ನುವಂಥದ್ದು. ಹಾಗೆಯೇ ದಕ್ಷಿಣ ಕನ್ನಡದ ಎಲ್ಲ ಮನೆಗಳಲ್ಲೂ ಕೂಡ ಭೂತಾರಾಧನೆ ನಡೆಯುತ್ತೆ. ಮನೆ ಭೂತ ಅಂತಿರುತ್ತೆ, ಗ್ರಾಮ ಭೂತ ಅಂತಿರುತ್ತೆ. ಎಲ್ಲ ರೀತಿಯಲ್ಲಿ ಕೂಡ ದೈವಗಳಿಗೆ ಹರಕೆ ಹೊರಲಾಗತ್ತೆ. ಆದರೆ ಯಾವೆಲ್ಲ ರೀತಿಯಲ್ಲಿ ಹರಕೆ ಹೊರಲಾಗತ್ತೆ ಅನ್ನೋದನ್ನು ಕೂಡ ನಾವು ಇವತ್ತು ಇದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಈ ಭೂತಾರಾಧನೆ ಅಂದರೆ ಏನು ಅಂತ ಚರ್ಚೆ ಮಾಡೋಣ. ವಿಶೇಷವಾಗಿ ಯಾವೆಲ್ಲ ರೀತಿಯ ಭೂತಾರಾಧನೆಗಳಿರುತ್ತೆ, ಜೊತೆಗೆ ಈ ಭೂತಾರಾಧನೆಯಲ್ಲಿ ಇವತ್ತು ನಾವು ಬಹಳ ಪ್ರಮುಖವಾಗಿ ಕಂಡು ಬಂದದ್ದು ಏನು ಅಂತಂದರೆ ಅವರವರ ಆರಾಧನೆ, ಅವರವರ ನಂಬಿಕೆ, ಅವರವರ ಬಿಟ್ಟ ವಿಚಾರ. ಆದರೆ CM 6 ಕೋಟಿ ಜನರ ದೊರೆ ಅವರ ಸಮ್ಮುಖದಲ್ಲಿ ಅವರದೇ ಸರ್ಕಾರಗಳು, ಅಂದರೆ ಯಾವುದೇ ಸರ್ಕಾರಗಳು ಕೂಡ ಪ್ರಾಣಿ ಬಲಿ ನಿಷೇಧಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಆದರೆ ಅವರ ಸಮ್ಮುಖದಲ್ಲೇ ಇವತ್ತು ಪ್ರಾಣಿ ಬಲಿಯನ್ನು ನೀಡಲಾಯಿತು. ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ KP ಪುತ್ರಯ್ಯವರು, ಶಿಕ್ಷಣ ತಜ್ಞ ಹಾಗೂ ಸಾಹಿತಿ, ವಾಗ್ಮಿ. ಜೊತೆಗೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯವರು, ಪುತ್ತೂರಿನವರು. ಹಾಗೆಯೇ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಭೂತಾರಾಧನೆಯನ್ನು ಬಹಳ ಹತ್ತಿರದಿಂದ ನೋಡಿ ಬಲ್ಲವರು. ಪುತ್ತೂರಾಯ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹಾಗೆಯೇ ನಮ್ಮ ಮಂಗಳೂರು ಸ್ಟುಡಿಯೋದಲ್ಲಿದ್ದಾರೆ ಮುದ್ಮೂಡು ಬೆಳ್ಳಿಯವರು. ಇವರು ಜಾನಪದ ವಿದ್ವಾಂಸರು ಕೂಡ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮೊದಲನೇದಾಗಿ ಹೇಳಿ ಪುತ್ತೂರಾಯ ಅವರೇ, ನಿಮಗೆ ಮೊದಲನೇ ಪ್ರಶ್ನೆ, ಸಾಧಾರಣವಾಗಿ ಈ ಭೂತಾರಾಧನೆ ಅಂದರೆ ಏನು ನಿಜವಾಗಿ? ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯವಾಗಿ ತುಳುನಾಡಲ್ಲಿ ಈ ನಾಗಾರಾಧನೆ, ಭೂತಾರಾಧನೆ ಅಥವಾ ದೈವಾರಾಧನೆ ಅದು ಒಂದು ಸಂಪ್ರದಾಯವಾಗಿ ಬೆಳೆದುಕೊಂಡಂಥ ಒಂದು ಪದ್ಧತಿ, ಅದು ಕಲ್ಪನೆ. ಕಾರಣ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಹಳ್ಳಿರ್ತಕ್ಕಂಥ ಜನಗಳಿಗೆ ಅವರಿಗೆ ಅವರ ಜೀವನವನ್ನು ಶಿಸ್ತಿಗೆ, ಒಂದು ಕಟ್ಟುನಿಟ್ಟಾದ ಶಿಸ್ತಿನಿಂದ ನಡೆಸಲು, ಅವರಿಗೆ ಒಂದು ಭಯಭೀತಿ ಹುಟ್ಟಿಸಲು ಈ ರೀತಿ ಒಂದು ಭೂತಾರಾಧನೆ ಪದ್ಧತಿ ಬಂತು. ಅದಕ್ಕೋಸ್ಕರ ನಮ್ಮಲ್ಲಿ ಹಲವಾರು ದೈವಗಳಿವೆ. ಅದು ಪಂಜುರ್ಲಿ, ಪಿಲಿಪಂಜುರ್ಲಿ, ಕರ್ಲುಟ್ಟಿ, ಗುಳಿಗ್ಗ, ಆಮೇಲೆ ಧೂಮಾವತಿ, ಆಮೇಲೆ ವಿಷ್ಣುಮೂರ್ತಿ, ರಕ್ತೇಶ್ವರಿ, ಬಾರಲಕ್ತೇಶ್ವರಿ, ಹೀಗೆ ಹಲವಾರು ಥರದ ದೈವಗಳಿವೆ. ಇದರಲ್ಲಿ ಕೆಲವು ದೈವಗಳು ಸೌಮ್ಯ ರೂಪದ್ದಾಗಿದ್ದಿರ್ತವೆ, ಕೆಲವು ಉಗ್ರ ರೂಪದ್ದಾಗಿರ್ತವೆ.
ಸಾಮಾನ್ಯವಾಗಿ ಈ ಭೂತಗಳ ಕೋಲಗಳೆಲ್ಲ ಅದರಲ್ಲಿ ಕೋಲ ಬೇರೆ, ನೇಮ ಬೇರೆ. ಈ ಗ್ರಾಮ ದೇವತೆಗಳೆಲ್ಲ ನಾವು ಅದನ್ನು ಅದು ದೊಡ್ಡ ವ್ಯಾಪಾರಿಕ ಅದು ದೊಡ್ಡ ವಿಸ್ತೃತ ರೂಪದಲ್ಲಿ ಅದು ಮಾಡ್ತೇವೆ, ಎಲ್ಲ ಇಡೀ ಜನವೇ ಸೇರುತ್ತೆ. ನೀವು ಹೇಳಿದ ಹಾಗೆ ಮನೆ ದೇವರು ಅಂತ ಇರ್ತದೆ. ಮನೆ ದೇವರು ಬೇರೆ, ಮನೆ ದೈವಗಳು ಬೇರೆ. ಒಂದು ಗುತ್ತುಗೆ ಅಥವಾ ಒಂದು ಮನೆತನಕ್ಕೆ ಒಂದು ದೈವಗಳು ಬೇರೆ ಇರ್ತವೆ. ಹಾಗೆ ಗ್ರಾಮಕ್ಕೊಂದು ದೇವತೆಗಳಿರ್ತವೆ. ಈ ವಿಷ್ಣುಮೂರ್ತಿ ದೈವ ಅಂತ ಹೇಳಿದೆಯಲ್ಲ, ಅದು ಸಾಮಾನ್ಯವಾಗಿ ನಮ್ಮ ತುಳುನಾಡಿನ ದೈವ ಅಲ್ಲ. ಅದು ಆ್ಯಕ್ಚುಲಿ ಕೇರಳದಿಂದ ಬಂದಂಥ ದೈವ. ಗಡಿನಾಡು ಭಾಗದಲ್ಲಿರ್ತಕ್ಕಂಥ ತುಳುನಾಡು ಪ್ರದೇಶದಲ್ಲಿ ವಿಷ್ಣುಮೂರ್ತಿ ಕೋಲ ಅಂತ ಕರಿತೇವೆ. ಅದನ್ನು ಒತ್ತೆ ಕೋಲ ಅಂತ ಕೂಡ ಕರಿತೇವೆ. ಅದನ್ನು ನಾವು ಆಚರಣೆ ಮಾಡ್ತೇವೆ. ಮುಖ್ಯವಾಗಿ ಈ ಭೂತಾರಾಧನೆಯ ಉದ್ದೇಶ ಏನು ಅಂತ ಹೇಳಿದರೆ, ಜನರಲ್ಲಿ ಒಂದು ಭಯವನ್ನು ಹುಟ್ಟಿಸಿ ಅವರಲ್ಲಿ ಒಂದು ಶಿಸ್ತಿನ ಪ್ರಜ್ಞೆಯನ್ನು ಹಾಗೂ ಒಂದು ಪಾಪ ಮಾಡಿದಂತಹ ಒಂದು ಕರ್ತವ್ಯ ಪ್ರಜ್ಞೆಯನ್ನು, ಹಾಗೆ ಪಾಪ ಮಾಡಿದರೆ ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಬರ್ಬೋದು ಅನ್ನೋಂಥ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ತಂದಂಥ ಒಂದು ಸಂಪ್ರದಾಯ ಇದು. ಅದಕ್ಕೋಸ್ಕರ ಸಾಮಾನ್ಯವಾಗಿ ಎಲ್ಲ ದೈವ ಕೋಲಗಳಲ್ಲೂ ರಾತ್ರಿ ಹೊತ್ತು ನಡೀತವೆ. ಇದರಲ್ಲಿ 5 ಅಂಶಗಳಿವೆ. ಒಂದು ಪಾಡ್ದನ ಅಂತಿದೆ. ಆ ಪಾಡ್ದನದಲ್ಲಿ ಅವನಿಗೆ ಆ ವೇಷಭೂಷೆಗಳನ್ನು, ಅವನಿಗೆ ಅಂದರೆ ಹಾಡುಗಳನ್ನು, ಅದನ್ನು ಸಾಮಾನ್ಯವಾಗಿ ಹೆಂಗಸರು ಹಾಡ್ತಾರೆ. ಅದನ್ನು ಅವರ ದೋಲು ಕುಟ್ಟಿಕೊಂಡು ಅದನ್ನು ಹಾಡ್ತಾರೆ ಅವರು. ಅದರಲ್ಲಿ ಈ ಭೂತದ ಆ ಚರಿತ್ರೆ, ಅದು ಎಲ್ಲಿಂದ ಬಂತು, ಯಾಕೆ ಬಂತು. ಈ ಭೂತ ಕಟ್ಟುವವರು ಕೂಡ ಅದಕ್ಕೆ ಒಂದು ಜನಾಂಗ ಅಂತ ಜನಾಂಗ, ಅದಕ್ಕೆ ಪರವರು ಅಂತ ಇರ್ತಾರೆ, ನಮ್ಮಲ್ಲಿ ಪರವರು ಅಂತ ಇರ್ತಾರೆ. ಆದರೆ ಈ ಕೇರಳದವರು ಮಣಿಯಾಣಿಗಳಂತ ಅವರು ಬೇರೆ ಸಂಪ್ರದಾಯದವರು. ಆದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪರವರು ಅಂತ ಇವರನ್ನು ಕರೀತಾರೆ. ಇವರು ಆ ಜನಾಂಗಕ್ಕೆ ಸೇರಿದವರು. ಅದರಲ್ಲಿ ಆ ಮನುಷ್ಯ ಯಾರು ದೇವ ಕಟ್ತಾರೋ ಆ ದಿವಸ ಅವನು ತುಂಬ ಶಿಸ್ತಿನಿಂದ ಇದ್ದು ಅವನು ಸ್ನಾನಗೀನ ಮಾಡಿಕೊಂಡು ಅವನು ಸಸ್ಯಾಹಾರವನ್ನು ಸೇವಿಸಿ ಬರಬೇಕು. ಅವನು ಸ್ವಲ್ಪ ಶಿಸ್ತುಬದ್ಧವಾಗಿರಬೇಕು ಅಂತ ಪ್ರತೀತಿ. ಹಾಗೆ ಬಂದವನು ಅಲ್ಲಿ ಹಾಗೆ ತನ್ನ ವೇಷಭೂಷೆಗಳನ್ನು ಕಟ್ಟುವಾಗ ಸಸ್ಯಾಹಾರವನ್ನು ಸೇವಿಸಿ ಬರಬೇಕು ಅಂತಿದೆಯಾ? ಅದೇ ಇದೆ, ಹೌದು, ಸಸ್ಯಾಹಾರಗಳನ್ನು ಸೇವಿಸಿ ಬರಬೇಕು ಅಂತಲೇ ಇದೆ. ಯಾಕಂದರೆ ಇಲ್ಲಿ ಯಾವುದೇ ಮದ್ಯಪಾನ ಅಥವಾ ಮಾಂಸಾಹಾರ ಆ ದಿವಸವರೆಗೆ ನಿಷಿದ್ಧ. ಇದು ನಾನು ಕೇಳಿಕೊಂಡಂಥ ಸತ್ಯ. ಆದರೆ ಭೂತಗಳಿಗೆ ಅದು ಜಾಸ್ತಿನೇ ಅಲ್ವಾ? ಅದು ಜಾಸ್ತಿನೇ, ಅಂದರೆ ಅದು ಬಲಿ ತಗೊಳ್ತೇವೆ ಅಂತ ಹೊರತು ಅಲ್ಲಿ ಆ ಮನುಷ್ಯ ಮಾತ್ರ ಅವನು ತುಂಬ ಶಿಸ್ತಲ್ಲಿ ಇರಬೇಕು ಅಂತ ಇರುತ್ತೆ. ಇದ್ದು ಬಿಟ್ಟು ಅವನು ಫಲಹಾರ ಸ್ವೀಕರಿಸೇ ಬರಬೇಕು ಅಂತಿದೆ ಇರುತ್ತೆ. ಅವನು ಬಂದವನು ಅವನ ಆ ವೇಷಗಳನ್ನು ಕಟ್ಟುವಾಗ ಅವನ ಮನೆಯ ಹೆಂಗಸರು ಹಿಡಿದವರು ಪಾಡ್ದನ ಹಾಡ್ತಾರೆ. ಆ ಪಾಡ್ದನದಲ್ಲಿ ಆ ಇಡೀ ಭೂತದ ಚರಿತ್ರೆ, ಆ ಸ್ಥಳಕ್ಕೆ ಯಾಕೆ ಬಂತು, ಅದರ ಉದ್ದೇಶನು, ನಾವು ಮಾಯಾವಿಗಳು, ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬಂದವರು, ನಿಮ್ಮನ್ನ ರಕ್ಷಣೆಗೆ ಬಂದವರು, ಹಾಗಾಗಿ ನಮ್ಮನ್ನು ನೀವು ನಂಬಿಕೊಳ್ಳಿ. ಭೂತದ ಹತ್ರ ಈಗ ಮನೆ ದೈವ ಇರ್ಬೋದು, ಗ್ರಾಮ ದೇವತೆ ಇರ್ಬೋದು, ಗ್ರಾಮ ದೈವ ಇರ್ಬೋದು, ಭೂತದಲ್ಲಿ ಏನು ಕೇಳ್ಕೊಳ್ಳಲಾಗತ್ತೆ ಅಂದ್ರೆ ಯಾವ ವಿಚಾರದ ಬಗ್ಗೆ ಕೇಳ್ತೀವಿ ಅಂತ ಅಂದ್ಬಿಟ್ಟು, ಅದು ನಮ್ಮ ಕಷ್ಟ ನಷ್ಟಗಳ ಬಗ್ಗೆ ಅಥವಾ ನಮ್ಮ ಸಮಸ್ಯೆಗಳ ಬಗ್ಗೆ ನಾವು ಕೇಳ್ಕೊಳ್ಬೋದು. ಇದೆಲ್ಲ ಒಂದು ನಂಬಿಕೆಯಲ್ಲಿ ಇದ್ದಂಥದ್ದು. ಜಯಪ್ರಕಾಶ್ ಶೆಟ್ಟಿ ಅವರೇ, ನಿಮಗೆ ಗೊತ್ತಲ್ಲ, ನಂಬಿದವನಿಗೆ ಕಲ್ಲು ಕೂಡ ದೇವರು, ನಂಬದವರಿಗೆ ದೇವರು ಕೂಡ ಕಲ್ಲು ಅಂತ. ಅದು ನಂಬಿಕೆ ಮೇಲೆ ಆಧಾರ ಮೇಲೆ ಅಲ್ಲ. ಆ ವೇಷಭೂಷಣಗಳು, ಆ ಒಂದು ಬಣ್ಣ, ಆಮೇಲೆ ಆ ರೀತಿ ಬೆಂಕಿ ಕಾಣಿಸುವಂಥದ್ದು, ಆ ರೀತಿ ಭಯ ಹುಟ್ಟಿಸುವಂಥದ್ದು, ಈ ಭಯ ಹುಟ್ಟಿಸುವ ಅಗತ್ಯ ಏನಿದೆ ಅಂತ. ಭಯ ಇಲ್ಲದ್ರೆ ಜನಗಳಿಗೆ ಭಯ ಬರೋಲ್ಲ. ಈಗ ಸಾಮಾನ್ಯಗೂ ನಿಮ್ಮ ವೇಷದಲ್ಲಿ ಹೋದರೆ ಯಾರು ನಮ್ಮ ಮಾತನ್ನು ಕೇಳ್ತಾರೆ. ಅದು ಆ ವಾತಾವರಣ, ಅದಕ್ಕೆ ನೋಡಿ ಆ ಚೆಂಡೆಗಳು ಅಥವಾ ತಕ್ಕ ವಾದ್ಯಗಳು ಅದನ್ನು ಬಹಳ ಅತಿಯ ವೇಗದಲ್ಲಿ ಭಾಳ ಜೋರಾಗಿ ನುಡಿಸ್ತಾರೆ. ಆಗ ಗಗ್ಗರ ಅಂತ ಇರುತ್ತೆ, ಅದಕ್ಕೆ ಅದು ಗಗ್ಗರ ಅಂತ ಕಟ್ಟಿಕೊಳ್ತೆ. ಆ ಗಗ್ಗರವನ್ನು ಅಲ್ಲಾಡಿಸಿ ಆ ಒಂದು ಟೆಂಪೋ ಅಂತ ಇರ್ತಾರಲ್ಲ, ಆ ಒಂದು ವಾತಾವರಣ ಸೃಷ್ಟಿಸಿಬಿಟ್ಟು ಆ ಕಂಪು ಕಣ್ಣು, ಆ ಉಗ್ರವಾದ ರೂಪ, ಮತ್ತೆ ಆ ಕುಣಿತ, ಆಮೇಲೆ ಇದರಲ್ಲಿ ಅದು ಜನರಲ್ಲಿ ಒಂದು ಭಯಭೀತಿ. ಓಕೆ ಪುತ್ರ ಅವರು ಬರ್ತೇನೆ ನಾನು. ಈಗ ಮಂಗಳೂರಿನಲ್ಲಿ ನಮ್ಮ ಗಣ್ಯರಿದ್ದಾರೆ, ಮುದ್ದುಮೂಡುಬೆಳ್ಳಿ ಅವರು. ಮುದ್ದುಮೂಡುಬೆಳ್ಳಿ ಅವರೇ, ಈ ಭೂತಾರಾಧನೆಯ ಉದ್ದೇಶ ಏನು? ಬಹಳ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ಭೂತಾರಾಧನೆ ಕಂಡು ಬರೋದಕ್ಕೇನು ಕಾರಣ? ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆ ಮೂಲತಃ ತುಳು ಪ್ರದೇಶವಾಗಿದ್ದಂಥದ್ದು, ತುಳುನಾಡು ಅಂತೇಳಿ ಇದಕ್ಕೆ ಇತಿಹಾಸದಲ್ಲಿ ಕೂಡ ಹೆಸರಿದೆ. ಇಲ್ಲಿ ಮೂಲತಃ ಇದ್ದಂಥವರು ಶಿಕ್ಷಣ ಪ್ರವೇಶ ಆಗುವುದಕ್ಕೂ ಬಹಳ ಮುಂಚೆಯಿಂದ ಇದ್ದಂತಹ ಒಂದು ಪರಂಪರೆಯ ಆರಾಧನೆ ಅನ್ನುವಂಥದ್ದು ಈ ತುಳುವರ ದೈವಾರಾಧನೆ ಅಥವಾ ಭೂತಾರಾಧನೆ. ಭೂತಗಳು ಅಂತೇಳಿದ್ರೆ ಈ ಒಂದು ರೀತಿಯ ಕೀಳು ರೀತಿಯ ಒಂದು ಅರ್ಥಕಲ್ಪನೆ ಇಂಗ್ಲೀಷ್ನಲ್ಲಿ ಆರಂಭದಲ್ಲಿ ಇದ್ದಿತ್ತು. ಅದು ಹಾಗಲ್ಲ, ಆ ಶಬ್ದವನ್ನು ಬಳಸಿದ್ದರಿಂದಾಗಿ ಹಾಗಲ್ಲ. ಇದು ದೇವರು, ಇತರರಿಗೆ ದೇವರು ಹೇಗೋ ಹಾಗೆ ದೈವಗಳು ಕೂಡ ದೇವರಿಗಿಂತ ಸ್ವಲ್ಪ ಅಂದ್ರೆ ನೀವು ಹೇಳೋ ಪ್ರಕಾರ ಸಾಧಾರಣವಾಗಿ ಹೇಳಲಾಗತ್ತೆ, ದೇವರಿಂದ ಕಡಿಮೆ, ಮನುಷ್ಯನಿಂದ ಜಾಸ್ತಿ ಅನ್ನುವಂಥದ್ದು. ಜಾಸ್ತಿ, ಹೌದು. ಒಂದು ಉದಾಹರಣೆಗೆ ಈ ಒಂದು ಆರಾಧನೆಯೇ ಮಧ್ಯಂತರದ ಒಂದು ಜಗತ್ತನ್ನು, ಒಂದು ಕಾಲ್ಪನಿಕವಾಗಿ ಒಂದು ಜಗತ್ತನ್ನು ನಿರ್ಮಾಣ ಮಾಡಿಕೊಂಡು, ಅದು ಅಲೌಕಿಕ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡು ಆ ಒಂದು ಸಂದರ್ಭದಲ್ಲಿ ಆ ಕುಡಿಯಡಿಯಲ್ಲಿ, ಆ ಒಂದು ಮತ್ತರ್ಮೆಯಲ್ಲಿ, ಆ ಒಂದು ಸುತ್ತಿಗೆ ಇಡುವಂಥ ಸಂದರ್ಭ, ಗ್ರಾಮದ ಅರಸರು, ಗುತ್ತು ಬರ್ಕೆ ಅರಸರು ಇದ್ದಂಥ ಕಾಲದಲ್ಲಿ ಅರಸರು ಅಲ್ಲದೆ ಗುತ್ತು ಬರ್ಕೆಗಳು ಎಲ್ಲ ಸರ್ವ 10 ಕುಡಿಯಡಿಯಲ್ಲಿ. ಹೌದು. ಯಾತಕ್ಕಂದರೆ ಇಲ್ಲಿ ಬಹಳ ಹಿಂದಿನಿಂದ ಇದ್ದಂತಹ
ಒಂದು ಜೀವನ ಪದ್ಧತಿ, ಕೃಷಿ ಮೂಲವಾಗಿ ಇದ್ದಂತಹ ಒಂದು ಇದು ಕಾಡು, ಇಲ್ಲಿಯ ಒಂದು ರೀತಿಯ ಕಾಡು, ಆಮೇಲೆ ನದಿಗಳು, ಪ್ರವಾಹ, ಮತ್ತು ಒಂದು ರೀತಿಯ ಭೀತಿ ಹುಟ್ಟಿಸುವಂತಹ ರೀತಿಯ ಒಂದು ಪ್ರಾಕೃತಿಕ ಇದು ಚೆಲುವಿನ ಓಕೆ ಮುದ್ದು ಮೂಡಬಳ್ಳಿ ಅವರೇ, ಈಗ ಮತ್ತೆ ಬರ್ತೀನಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇದ್ರ ಬಗ್ಗೆ. ನಮ್ಮ ಜೊತೆ ಡಾಕ್ಟರ್ KP ಪುತ್ರಯ್ಯ ಅವರು ಕೂಡ ಇದ್ದಾರೆ. ಈಗ ಮತ್ತೊಮ್ಮೆ ನಾವು ನೋಡುವ ಯಾವ ರೀತಿ ಆ ಒಂದು ಭೂತ ಕೋಲ ಅಲ್ಲಿ ನಡೆಯಿತು, ಯಾವ ರೀತಿ ನಡ್ಕೊಳ್ಳೋದು ಅಂತಾರಲ್ಲ, ಭೂತಕ್ಕೆ ನಡ್ಕೊಂಡ್ರು ಮುಖ್ಯಮಂತ್ರಿ ಸದಾನಂದ ಗೌಡರು ಅನ್ನೋದನ್ನು ನೋಡ್ತಾ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಈ ಚರ್ಚೆಯನ್ನು ಮುಂದುವರಿಸೋಣ. ശ്രേഷ്ഠമായിട്ട് ലഭ്യമായിരിക്കുന്ന ഒരു അനുഭവം, അതിൽ വിശേഷിച്ചിട്ട് നിങ്ങളുടെ ജന്മനാട്ടിനകത്ത് മുന്നൂറക്കര രാജകീയ പ്രൗഢിയോടുകൂടി രാജമുദ്ര എന്നുള്ള നാമധേയത്തിന് അധികാരിയായോ മുന്നൂറക്കരെ? ദേവരകുണ്ടം മുന്നൂറക്കരെ രാജകീയമായിരിക്കുന്ന അനുഭവത്തിൽ നിന്നിട്ട് നിങ്ങൾക്ക് എന്തെല്ലാം ധർമ്മദൈവങ്ങളുടെ അനുഗ്രഹം, ദേവാദികൾ പുഷ്പവൃഷ്ടി നടത്തി ദേവന് രാജകീയ പ്രൗഢിയോടുകൂടി നിലനിന്നിരിക്കുന്ന പുഷ്പവൃഷ്ടി ഇന്ന് മാതാവിന് സമമായിരിക്കും. ഏതാനും മാതാവിന്റെയും പിതാവിന്റെയും ഉദരത്തിങ്കൽ നിന്ന് ജാതമാകുമ്പോൾ ദാതാവ് പിടിച്ചതാണോ ഇത്, അല്ല ദേവാദികളുടെ അനുഗ്രഹമാണോ എന്ന്, അല്ല നിങ്ങളുടെ മാതാവിന്റെയും മാതാവിനാൽ അല്ലെ എല്ലാ അനുഭവങ്ങളും നൽകിയിട്ട് വേണ്ട മാതാവിനെങ്കിലും ത്യജിച്ചിട്ടില്ല ഇല്ലേ പൈതങ്ങളെ അപ്പോഴേ കർമ്മ അനുഷ്ഠാനത്തിലാണ് രാജകീയമായിരിക്കുന്ന സത്യം. ദിവസം നൂറക്കല കാണുന്നുണ്ടല്ലോ, ദേവന്മാരുടെ സദസ്സിന് പറ്റി ദേവകളോടുകൂടി നിങ്ങൾക്കുള്ള അനുഭവങ്ങളും നിങ്ങളോട് മറിഞ്ഞ് നോക്കിപ്പോരുന്ന കാലത്ത് ബന്ധുവായിട്ട് ഞാൻ തന്നെ ഉണ്ടായിരുന്നു അല്ലേ, മറ്റാരുമില്ല. എത്ര തന്നെ അവിടെ നിന്ന് വാനോളം പുകട്ടിയാലും ആവൽഘട്ടത്തിൽ കർമ്മദൈവങ്ങളും മാതാപിതാക്കന്മാരും ആ ദേവന്മാരെ എന്നും നാമം ഭരിച്ചുകൊണ്ട് ഇന്ന് കേട്ടിരിക്കുന്ന മാതാവ് ചാറാകുന്നു. ഏതാനും